ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನೇ ದಿನೇ ಡೆಂಘಿ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಡೆಂಘಿ. ದಿನೇ ದಿನೇ ಪ್ರಕರಣಗಳ ಸಂಖ್ಯೆಯೂ ಕೂಡ ಏರುಗತಿಯಲ್ಲೇ ಸಾಗ್ತಾ ಇದೆ. ನಗರದ ಕೆಲ ಪ್ರದೇಶಗಳಲ್ಲೂ ಡೆಂಘಿ ಹಾಟ್ಸ್ಪಾಟ್. ಮಹದೇವಪುರ ಮತ್ತು ಪೂರ್ವ ವಲಯ ಡೆಂಘಿ ಹಾಟ್ಸ್ಪಾಟ್ ಆಗಿ ಪರಿವರ್ತನೆಯಾಗಿದೆ. ಡೆಂಘಿ ಡಂಗೂರ ಸಾರ್ತಾ ಇದೆ. ಈ ಎರಡು ವಲಯದಲ್ಲಿ ಅತಿ ಹೆಚ್ಚಾಗಿ ಡೆಂಘಿ ಪ್ರಕರಣಗಳು ಕಂಡು ಬರ್ತಾ ಇವೆ. ಇಂದು 8 ವಲಯಗಳಲ್ಲಿ ದಾಖಲಾದ ಡೆಂಘಿ ಪ್ರಕರಣಗಳು ಎಷ್ಟು ಅನ್ನೋದನ್ನು ನೋಡೋದಾದ್ರೆ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ 21, ದಾಸರಹಳ್ಳಿಯಲ್ಲಿ 1, ಪೂರ್ವ ವಲಯದಲ್ಲಿ 27, ಮಹದೇವಪುರದಲ್ಲಿ 40, ಆರ್ಆರ್ ನಗರ 3, ದಕ್ಷಿಣ ವಲಯ 22, ಪಶ್ಚಿಮ ವಲಯ 10, ಯಲಹಂಕ ವ್ಯಾಪ್ತಿಯಲ್ಲಿ 4. ಕಳೆದ 24 ಗಂಟೆಗಳಲ್ಲಿ ಒಟ್ಟು 128 ಡೆಂಘಿ ಪ್ರಕರಣಗಳು ದಾಖಲಾಗಿವೆ. ಡೆಂಘಿ ತಡೆಗೆ ಈಗಾಗಲೇ ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಪಡ್ತಾ ಇದೆ. ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮುಂಜಾಗ್ರತೆಯನ್ನು ವಹಿಸಬೇಕು, ಮನೆ ಮನೆಗೆ ಹೋಗಿ ವಿಸಿಟ್ ಅನ್ನು ಕೊಟ್ಟು ಡೆಂಘಿ ಬಗ್ಗೆ ಜಾಗೃತಿಯನ್ನು ಮೂಡಿಸೋದರ ಜೊತೆಗೆ ಯಾವ ರೀತಿಯಾಗಿ ಮುಂಜಾಗ್ರತೆಯನ್ನು ವಹಿಸಬೇಕು ಅದೆಲ್ಲವನ್ನ ಕೂಡ ಮಾಡಲಾಗ್ತಾ ಇದೆ. ಇದರ ನಡುವೆ ಡೆಂಘಿ ಪ್ರಕರಣಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಏರ್ತಾ ಇದೆ. ಬರೀ ಬೆಂಗಳೂರು ಮಾತ್ರವಲ್ಲ, ರಾಜ್ಯಾದ್ಯಂತ ಡೆಂಘಿ ಡಂಗೂರ ಜೋರಾಗಿದೆ. ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು, ಸ್ವಚ್ಛತೆ ಇರಬೇಕು, ಸೊಳ್ಳೆಗಳ ಕಾಟ ಇರಬಾರ್ದು. ಅದರಲ್ಲೂ ಡೆಂಘಿ ಹರಡುವಂತಹ ಸೊಳ್ಳೆಗಳನ್ನು ಯಾವ ರೀತಿಯಾಗಿ ನಿಯಂತ್ರಣಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಆರೋಗ್ಯ ಇಲಾಖೆಯು ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಸಿಎಂ ಅವರು ಕೂಡ ಮಾತನಾಡಬೇಕಿದ್ರೆ ಹೇಳಿದ್ರು, ಆರೋಗ್ಯ ಇಲಾಖೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೆ, ನಮ್ಮ ಪ್ರಯತ್ನಕ್ಕೆ ಸಾರ್ವಜನಿಕರ ಸಹಕಾರ ಕೂಡ ಮುಖ್ಯ ಅಂತ ಹೇಳಿದ್ರು. ಇನ್ನು ಜಿಲ್ಲಾಧಿಕಾರಿಗಳು, ಡಿಎಚ್ಒಗಳ ಜೊತೆಗೆ ದಿನೇಶ್ ಗುಂಡೂರಾವ್ ಅವರ ಚರ್ಚೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಚರ್ಚೆಯನ್ನು ಮಾಡಿದ್ದಾರೆ. ವಿಕಾಸಸೌಧದಲ್ಲಿ ಸಭೆ ನಡೆಸಿ ಮಾಹಿತಿಯನ್ನು ಪಡೆಯಲಿದ್ದಾರೆ. ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪಡ್ಕೊಂಡಿದ್ದಾರೆ. ಮುಂದುವರೆದ ಭಾಗವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಡಿಎಚ್ಒಗಳ ಮುಖೇನವಾಗಿಯೂ ಕೂಡ ಮಾಹಿತಿಯನ್ನು ಪಡಿತಾರೆ. ಆಯಾ ಜಿಲ್ಲೆಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ಡೆಂಘಿ ಪರಿಸ್ಥಿತಿ ಇದೆ, ಕಂಟ್ರೋಲ್ ಮಾಡೋದಕ್ಕೆ ಸ್ಥಳೀಯ ಮಟ್ಟದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ, ಮುಂಜಾಗ್ರತೆಯನ್ನು ವಹಿಸಿದ್ದಾರೆ, ಇದುವರೆಗೂ ದಾಖಲಾದಂತಹ ಪ್ರಕರಣಗಳು ಎಷ್ಟು, ಆಸ್ಪತ್ರೆಗಳಲ್ಲಿ ಡೆಂಘಿ ಪ್ರಕರಣಗಳನ್ನು ಟ್ರೀಟ್ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ, ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಬಾಧಿಸ್ತಾ ಇರುವುದರಿಂದ ಮಕ್ಕಳಿಗೋಸ್ಕರ ಏನೆಲ್ಲ ಮುಂಜಾಗ್ರತೆಯನ್ನು ವಹಿಸಿ ಆರೋಗ್ಯ ಇಲಾಖೆ ಮತ್ತು ಆಸ್ಪತ್ರೆಗಳು ಸಿದ್ಧವಾಗಿವೆ, ಇದೆಲ್ಲದರ ಬಗ್ಗೆಯೂ ಕೂಡ ಡಿಎಚ್ಒ ಮತ್ತು ಜಿಲ್ಲಾಧಿಕಾರಿಗಳಿಂದ ಇನ್ನೇನು ಕೆಲವೇ ಹೊತ್ತಿನಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಾಹಿತಿಯನ್ನು ಪಡೆಯಲಿದ್ದಾರೆ. ಡೆಂಘಿ ಹಾಟ್ಸ್ಪಾಟ್ ಆದ ಬೆಂಗಳೂರಿನ ರಸ್ತೆಗಳು, ಡೆಂಘಿ ನಿಯಂತ್ರಣದಲ್ಲಿ ಪಾಲಿಕೆಯಿಂದಲೇ ನಿರ್ಲಕ್ಷ್ಯ ಮುಂದುವರೆದಿದೆ. ಎಷ್ಟು ಡೇಂಜರಸ್ ಆಗ್ತಾ ಇದೆ ಅನ್ನೋದು ಗೊತ್ತಿದ್ರೂ ಕೂಡ ಕಸ ಇರೋದ್ರಿಂದ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ. ಲಾಲ್ಬಾಗ್ ಮುಂಭಾಗ ಫುಟ್ಪಾತ್ನಲ್ಲಿ ಕಸದ ರಾಶಿಯೇ ಬಿದ್ದಿದೆ. ಅದನ್ನು ತೆರವು ಮಾಡುವಂತಹ ಕೆಲಸ ಆಗ್ತಿಲ್ಲ. ನಿತ್ಯ ನೂರಾರು ಜನ ಓಡಾಡೋ ರಸ್ತೆಯಲ್ಲಿ ಸ್ವಚ್ಛತೆ ಅನ್ನೋದೇ ಕಾಣಿಸ್ತಾ ಇಲ್ಲ. ಪಾಲಿಕೆ ಏನ್ ಮಾಡ್ತಾ ಇದೆ? ಫುಟ್ಪಾತ್ನಲ್ಲಿ ಈ ರೀತಿಯಾಗಿ ಎಲ್ಲೆಂದರಲ್ಲಿ ಕಸ ಬಿಸಾಡಿ ಹೋಗ್ತಾರೆ. ಡೆಂಘಿ ಹೆಚ್ಚಾಗ್ತಾ ಇದೆ, ಬೇರೆ ರೀತಿಯ ರೋಗಗಳು ಬಾಧಿಸ್ತಾ ಇವೆ. ಆದರೂ ಕೂಡ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಲ್ಲಿ ನಗರವಾಸಿಗಳು ಮತ್ತು ಪಾಲಿಕೆಯೂ ಕೂಡ ನಿರ್ಲಕ್ಷ್ಯವನ್ನ ತೋರ್ತಾ ಇರೋದು ಎದ್ದು ಕಾಣ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದರೆ ಎಲ್ಲ ಒಂದು ಕಡೆ BBMPಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಯಾಕಂದರೆ ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಕಸದ ರಾಶಿ ಕಂಡು ಬರ್ತಾ ಇದೆ. ಇದರಿಂದ ಸೊಳ್ಳೆಗಳ ಉತ್ಪತ್ತಿ ಕೂಡ ಆಗ್ತಿರುವಂಥದ್ದು. ಈ ಬಗ್ಗೆ TV9 ಕೂಡ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ನಾನೀಗ ಸಸ್ಯಕಾಸಿ ಅಂತ ಕರೆಯಲ್ಪಡೋ ಲಾಲ್ಬಾಗ್ನ ಮುಂಭಾಗದಲ್ಲೇ ಇದ್ದೀನಿ. ಇಲ್ಲಿನ ಫುಟ್ಪಾತ್ನ ವ್ಯವಸ್ಥೆಯನ್ನು ನೀವು ಗಮನಿಸ್ಬೋದು. ಅಂದರೆ ಪ್ರತಿನಿತ್ಯ ಇದೇ ರೀತಿಯಲ್ಲಿ ಕಸದ ರಾಶಿ ಬಿದ್ದಿರುತ್ತೆ. ಆದರೆ ಇದನ್ನು ಸ್ವಚ್ಛಗೊಳಿಸುವ ಕೆಲಸಕ್ಕೆ ಪಾಲಿಕೆ ಮುಂದಾಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಜನರು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಕಸ ಬಿದ್ದಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಸೊಳ್ಳೆಗಳು ಕೂಡ ಉತ್ಪತ್ತಿಯಾಗುತ್ತೆ. ಈ ಸೊಳ್ಳೆಗಳು ಇಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಕಚ್ಚಿ ಡೆಂಗಿ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಇಷ್ಟಾದರೂ ಕೂಡ BBMPಯ ಸಿಬ್ಬಂದಿ ಆಗಲಿ, ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸ್ತಾ ಇಲ್ಲ. ಅದ್ರ ಜೊತೆಗೆ ಫುಟ್ಪಾತ್ನಲ್ಲಿ ಜನರು ಓಡಾಡೋದಕ್ಕೂ ಕೂಡ ಆಗದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇನ್ನು ತೇವಾಂಶ ಕೂಡ ಇಲ್ಲಿ ಇರೋದ್ರಿಂದ ಸೊಳ್ಳೆಗಳ ಒಂದು ಆವಾಸ ಸ್ಥಾನವಾಗಿ, ಮೂಲವಾಗಿ ಈ ಒಂದು ಸ್ಥಳ ಪರಿವರ್ತನೆ ಆಗಿದೆ. ಇದೇ ರಸ್ತೆಯಿಂದ ಸಾಕಷ್ಟು ಜನರು ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸೊಳ್ಳೆಗಳು ಕಚ್ಚಿದಾಗ ಡೆಂಗ್ಯೂ ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ BBMP ಯಾಕೆ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಯಾಕೆ ಜನರ ಆರೋಗ್ಯವನ್ನು ಕಾಪಾಡೋ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು
ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಇನ್ನು ಬೇರೆ ಎಲ್ಲೂ ಬೇಡ, ಸಾಕಷ್ಟು ಜನರು ಲಾಲ್ಬಾಗ್ಗೆ ಪ್ರತಿನಿತ್ಯ ಭೇಟಿ ಕೊಡ್ತಾ ಇರ್ತಾರೆ. ಇದೇ ಜಾಗದಲ್ಲಿ ಈ ರೀತಿಯ ದುಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಪಾಲಿಕೆ ವಿರುದ್ಧ ಜನರು ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸದ್ಯ ಬೆಂಗಳೂರಲ್ಲಿ ಈಗಾಗಲೇ 1000 ಗಡಿ ದಾಟಿದೆ ಡೆಂಗಿ ಪ್ರಕರಣಗಳು. ಇದನ್ನು ನಿಯಂತ್ರಣ ಮಾಡೋದಕ್ಕೆ ಫಾಗಿಂಗ್ ಮಾಡ್ತಾ ಇದ್ದೀವಿ, ಔಷಧಿ ಸಿಂಪಡಣೆ ಮಾಡ್ತಾ ಇದ್ದೀವಿ ಅಂತ BBMP ಹೇಳುತ್ತೆ. ಆದರೆ ಈಗ ಈ ರೀತಿಯ ಒಂದು ಸ್ಥಿತಿ ಇರ್ತಕ್ಕಂಥ ಜಾಗಗಳಿಗೆ ಏನು ಪರಿಹಾರ ಕೊಡ್ತೀರಾ ಅನ್ನೋ ಪ್ರಶ್ನೆಯನ್ನ ಜನರು ಮಾಡ್ತಾ ಇದ್ದಾರೆ. ಸದ್ಯ ಪಾಲಿಕೆ ಇನ್ನಾದರೂ ಎಚ್ಚೆತ್ಕೊಂಡು ಈ ರೀತಿ ಕಸ ಇರುವಂಥ ಸ್ಥಳಗಳಲ್ಲಿ ಮತ್ತೆ ನೀರು ನಿಲ್ಲುವಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಎಚ್ಚರಿಕೆ ವಹಿಸುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಇನ್ನು ಡೆಂಘಿ ನಿಯಂತ್ರಣದಲ್ಲಿ ಪಾಲಿಕೆಯಿಂದಲೇ ದಿವ್ಯ ನಿರ್ಲಕ್ಷ್ಯ ಆಗ್ತಾ ಇದೆ. ಗೊತ್ತಿದ್ದು ಕೂಡ ಆಗುವಂತಹ ತಪ್ಪಿದು. ವಿಧಾನಸೌಧದ ಕೂಗಳತೆ ದೂರದಲ್ಲೇ ಸ್ವಚ್ಛತೆ ಅನ್ನೋದು ಇಲ್ಲ. ನಿತ್ಯ ಸಾವಿರಾರು ಜನ ಓಡಾಡುವಂತಹ ರಸ್ತೆಯಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುತ್ತಿಲ್ಲ. ಇದು BBMPಯ ನಿರ್ಲಕ್ಷ್ಯ. KR ಸರ್ಕಲ್ ಕಾರಂಜಿ ಬಳಿ ಮಳೆ ನೀರು ನಿಂತಿದೆ. ಮಳೆ ನೀರು ಶೇಖರಣೆ ಆಗಿರೋದ್ರಿಂದ ಸೊಳ್ಳೆಗಳ ಉತ್ಪತ್ತಿಯೂ ಕೂಡ ಆಗುತ್ತೆ. ಅದು ಡೆಂಘಿ ಪ್ರಕರಣಗಳ ಹೆಚ್ಚಳಕ್ಕೆ ಮತ್ತೊಂದು ಕಾರಣವಾಗುತ್ತೆ. ರಸ್ತೆಯ ಬಳಿ ಕಾರಂಜಿ ನಿರ್ವಹಣೆ ಇಲ್ಲದೆ ನಿರ್ಲಕ್ಷ್ಯವನ್ನ ತೋರಲಾಗಿದೆ. ರಾಜ್ಯ ಸರ್ಕಾರ ಮತ್ತು ಪಾಲಿಕೆಯ ವಿರುದ್ಧ ಜನರು ಕಿಡಿಕಾರ್ತಿದ್ದಾರೆ. ಒಂದು ಕಡೆ ಡೆಂಘಿ ಕಂಟ್ರೋಲ್ಗೆ ನಾವು ಪ್ರಯತ್ನವನ್ನ ಪಡ್ತಾ ಇದ್ದೀವಿ ಅನ್ನೋ ಸರ್ಕಾರ, ಪಾಲಿಕೆ ಏನ್ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಏಳುವಂತೆ ಮಾಡಿದೆ ಈ ಒಂದಷ್ಟು ಚಿತ್ರಣಗಳು.